ನಿಖಿಲೇಶ್ವರಾಯ ನಮಃ ಸ್ವಾಹ. ಓಂ ನಿಖಿಲೇಶ್ವರಾಯ ನಮಃ ಸ್ವಾಹ. ಎಂಟು ಯಾರು ಕೌಂಟ್ ಮಾಡ್ತಾ ಇದ್ದೀರಾ? ನಾಲ್ಕಾಯ್ತು. ಚಿಕ್ಕ ಮಂತ್ರ ಇದು ಹೇಳ್ತಾ ಹೇಳ್ತಾನೆ ಬಂದ್ಬಿಡುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಒಂದೇ ಒಂದು ಬೀಜಾಕ್ಷರ ಇದೆ ನಿಮ್ಮ ಅಂದ್ಬಿಟ್ರೆ. ಈಗ ನಾವು ಯಾವ್ದೆಲ್ಲ ಮಂತ್ರಗಳು ಒಂದು ಸ್ಪೆಸಿಫಿಕ್ ಕಾರ್ಯಕ್ಕೆ ಅಂತ ಹಾಕ್ತಿವಲ್ವಾ, ಅದು ಯಾವ ಮಂತ್ರನೂ ಬೇಕಾಗಿಲ್ಲ. ಗುರು ಮಂತ್ರ ಒಂದ್ರಿಂದನೇ ಎಲ್ಲ ಕೆಲಸನೂ ಆಗುತ್ತೆ. ಗುರು ಮಂತ್ರ ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಏನಿದೆ, ಆ ಒಂದು ಮಂತ್ರದಿಂದನೇ ಎಲ್ಲಾ ಕೆಲಸನೂ ಆಗುತ್ತೆ. ಬಟ್ ಏನಂದ್ರೆ ನಮ್ಗೆ ವೆರೈಟಿ ಅನ್ನೋದು ಬೇಕಾಗಿದೆ. ಹಂಗಾಗ್ಬಿಟ್ಟು ಯಾರೋ ಅದು ಒಂದೇ ಮಂತ್ರ ಅದು ಹೆಂಗಪ್ಪ ನಾವು ತಗೊಳ್ಳೋದು, ಅದ್ರಲ್ಲಿ ಆಗುತ್ತಾ ಒಂದು ಅನುಮಾನ ಇರುತ್ತೆ ಎಲ್ರಿಗೂ. ಬಟ್ ಅದೊಂದು ಮಂತ್ರದಲ್ಲೇ ಎಲ್ಲ ಇದೆ. ಗುರು ಮಂತ್ರ ಒಂದ್ರಲ್ಲೇನೆ ಇದು ಆಯುರ್ವೇದದಲ್ಲಿ, ಇದು ನಾನು ಸ್ವಲ್ಪ ಆಯುರ್ವೇದದ ಪಂಡಿತರುಗಳ ಜೊತೆ ಎಲ್ಲ ಓಡಾಡ್ತಾ ಇದ್ದೆ ಆ ಟೈಮಲ್ಲಿ. ಸಿದ್ಧವೈದ್ಯ ತಮಿಳ್ನಾಡಿಂದ ಬರೋರು ಸಿದ್ಧವೈದ್ಯರು, ಅದೇ ಸಣ್ಣ ಸಣ್ಣ ಒಂದಿಷ್ಟೇ ಭಸ್ಮಗಳು ಇಟ್ಕೊಂಡಿರೋರು. ಸೊ ಅದನ್ನ ಹಾಕ್ಬಿಟ್ಟು ಅನುಪಾಕ ಕೊಡೋರು. ಮಜ್ಜಿಗೆನಲ್ಲಿ ತಗೊಳ್ಳಿ ಅಥವಾ ಮೊಸರಲ್ಲಿ ತಗೊಳ್ಳಿ, ಜೇನುತುಪ್ಪದಲ್ಲಿ ತಗೊಳ್ಳಿ, ಈ ತರ ಅನುಪಾಕ ಕೊಡೋರು. ಅದು ಇಷ್ಟಿಷ್ಟೇ ಒಂದು ಗ್ರಾಮ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅದೆಷ್ಟು ಗುಣಪಡಿಸುತ್ತೆ ಅಂತಂದ್ರೆ ಅದು ಯಾವ ಹಾಸ್ಪಿಟ್ಲು ಬೇಡ ನಿಮ್ಗೆ, ಇಷ್ಟೇ. ಬಟ್ ಅದು ರೆಡಿ ಮಾಡೋದು ಭಾರಿ ಕಷ್ಟ ಅದು. ಯಾಕಂದ್ರೆ ಅದರಲ್ಲಿ ನವಪಾಷಾಣಗಳು ಅಂತಿದೆ. ಸಿದ್ಧವೈದ್ಯದಲ್ಲಿ ನವಪಾಷಾಣಗಳು ಅಂತ ಹೇಳ್ತಾರೆ. ಬಿಳಿ ಪಾಷಾಣ, ಇದು ಕೆಲವೊಂದು ಇದಿದೆ ಅದು. ಆಮೇಲೆ ಮರ್ಕ್ಯೂರಿ, ಪಾದರಸ, ಇವನ್ನೆಲ್ಲ ಅದು ಇದು ಮಾಡ್ತಾರೆ ಅವರು, ರಸಕಟ್ಟು ಅಂತ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಏನೊಂದು ಔಷಧಿ ಗುಣ ಇದೆ, ಅದನ್ನ ಅವರು ಇದು ಮಾಡ್ಕೋತಾರೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅದನ್ನ. ಅದು ವಿಷ, ಅದು ಆ ವಿಷದಲ್ಲಿ ಔಷಧಿ ಇದೆ. ಔಷಧಿನ ನೀವು ಎಕ್ಸ್ಟ್ರಾಕ್ಟ್ ಮಾಡೋಂಗಾದ್ರೆ ಯಾವ ಔಷಧಿನೂ ಬೇಡ ನಿಮ್ಗೆ, ಆ ಕೆಲಸ ಮಾಡುತ್ತೆ ಅದು. ಅವರು ಒಂದ್ ಮಾತು ಹೇಳೋರು ಏನಂದ್ರೆ, ಯಾವುದೇ ಮದ್ದು ಅಂತ ಅವ್ರು ಮಾಡಿದ್ರೆ ಅದು ವರ್ಕ್ ಆಗ್ಬೇಕಂದ್ರೆ ಅದಕ್ಕೊಂದು ಗುರು ಮರಂದು ಅಂತ ಒಂದು ಇಟ್ಕೊಂಡಿರೋದು. ಗುರು ಮದ್ದು ಅಂತ ಒಂದು ರೆಡಿ ಮಾಡಿ ಇಟ್ಕೋತಾರೆ ಮುಂಚೆನೆ. ಅದ ಪರಂಪರೆಗಳಲ್ಲಿ ಆ ಗುರು ಹೇಳ್ಕೊಟ್ಟಿರ್ತಾರೆ, ನೋಡಪ್ಪ ಈ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇದು ಯಾವುದೇ ಬೇರೆ ಯಾವುದೇ ಮಿಕ್ಸ್ ಮಾಡಿದ್ರು ಅದು ಕೂಡ್ಕೊಳ್ಳುತ್ತೆ, ಇದು ಹಾಕಿಲ್ಲ ಅಂದ್ರೆ ಕೂಡ್ಕೊಳ್ಳಲ್ಲ. ಸೊ ಆ ತರ ಅದು ಈ ಗುರು ಮಂತ್ರ ಯಾವ್ದಿದೆ ಅದು ಅದೆಲ್ಲಾ ಮಂತ್ರಕ್ಕೂ ಮೂಲ. ಅದು ಬಂದಿದೆ ಟ್ರೆಡಿಷನಲ್ ಇಂದ, ಅವಾಗಿಂದ ಬಂದಿದೆ ಇದು. ಸೊ ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ನಾರದ ಋಷಿಗಳು ಬಂದು ಇವನ್ಗೆ ವಾಲ್ಮೀಕಿಗೆ ಬಂದು ಇದು ಗುರು ಮಂತ್ರ ಇದನ್ನ ಕೊಟ್ಟಿದ್ದು ಅಂತ ಹೇಳ್ತಾರೆ. ರಾಮ ಅಂದ್ಬಿಟ್ಟು ಹೇಳಿದ್ರಲ್ವಾ, ಮರ ಸುತ್ತ ಇರೋ ಇದ್ ಮಾಡು ಅಂತ ಹೇಳ್ಬಿಟ್ಟು ಗುರುದೇವ್ ಹೇಳ್ತಾರೆ. ರಾಮ ಅಂತೆಲ್ಲ ಹೇಳಿದ್ದು ಟ್ರೆಡಿಷನಲ್ ಗುರು ಮಂತ್ರ ಏನಿದೆ, ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ, ಇದನ್ನ ಹೇಳ್ಕೊಂಡು ಈ ಮರನ ಪರಿಕ್ರಮ ಮಾಡು ಅಂತ ಹೇಳಿದ್ದದು ಹಾಗೆ ವಾಲ್ಮೀಕಿಗೆ. ಅವನು ಅದನ್ನ ಎಷ್ಟು ನಿಷ್ಠೆಯಿಂದ ಮಾಡ್ದ ಅಂತಂದ್ರೆ, ಅವನೊಬ್ಬ ಡಕಾಯಿತ ಆಗಿದ್ದವನು, ಅವನೊಬ್ಬ ಮಹಾಕವಿ ಆದ. ಇವತ್ತಿಗೂ ಕೂಡ ಅವನ ಹೆಸರು ನಮಗ್ ಜ್ಞಾಪಕ ಇದೆ. ಒಬ್ಬ ಡಕಾಯಿತ ಆಗಿರೋ ಸುಮಾರು ಜನ ಆಗ್ತಾರೆ, ಹೊಟ್ಟೋಗ್ತಾರೆ. ಆ ಕಾಲದಲ್ಲಿ ಭಯ ಪಡ್ತಾರೆ ಅಷ್ಟೇ ಜನ, ಅವನ ಹೆಸರು ಉಳಿಯಲ್ಲ. ಅವನಿಗಿನ ದೊಡ್ಡವನು ಇನ್ಯಾರೋ ಬರ್ತಾರೆ, ಅವನ ಹೆಸರು ಉಳಿಯುತ್ತೆ. ಆಮೇಲೆ ಅವನಾದ್ಮೇಲೆ ಇನ್ನೊಬ್ಬ ಬರ್ತಾನೆ. ಯಾವ್ದು ಶಾಶ್ವತ ಅಲ್ಲ. ಬಟ್ ಅವನೊಬ್ಬ ಮಹಾಕವಿ ಆದ, ರಾಮಾಯಣದ ರಚನೆ ಮಾಡಿದ ಅವನು. ಸೊ ಯಾವ್ದ್ರಿಂದ? ಗುರು ಮಂತ್ರದಿಂದ. ಸೊ ಆದ್ರಿಂದ ಒಂದೇ ಮಂತ್ರ ಜೀವನದ ಸರ್ವೋಚ್ಚ ಮಂತ್ರ ಅಂತ ಹೇಳ್ತಾರೆ ಗುರುಗಳು. ಗುರುದೇವ್ ಜೀವನದ ಸರ್ವೋಚ್ಚ ಮಂತ್ರ, ಸರ್ವೋಚ್ಚ ಸಾಧನೆ ಗುರು ಮಂತ್ರ. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ. ಸೊ ಇದು ನಿಮ್ಮ ಯಾವುದೇ ಒಂದು ಪೂರ್ವ ಜನ್ಮಕೃತ ಪಾಪಗಳು ಇದು, ಅದಕ್ಕೂ ಕೂಡ ಇದನ್ನೇ ಅವ್ರು ಹೇಳ್ತಾರೆ. ಗುರು ಮಂತ್ರದ ಆಹುತಿಗಳು ಕೊಡೋದ್ರಿಂದನೇ ಅದು ಕೂಡ ಸಾಲ್ವ್ ಆಗುತ್ತೆ. ಓಕೆ. ಸೊ ಇಲ್ಲಿ ಕೆಲವೊಂದು ಗುರುಗೆ ಸಂಬಂಧಪಟ್ಟಂತ ಮಂತ್ರಗಳನ್ನ ಇವತ್ತು ವಿಶೇಷವಾಗಿ, ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ದಿನ ಇದು ಜುಲೈ 3. ಸೊ ಹಾಗಾಗಿ ಅವರ ಒಂದು ಅನುಗ್ರಹ ನಮಗೆ ಸಿಗುತ್ತೆ. ಯಾಕಂದ್ರೆ ಎಲ್ಲ ಒಂದು ದೇವತೆಗಳ ಅನುಗ್ರಹ ನಮ್ಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ. ಲಕ್ಷ್ಮೀ, ಸರಸ್ವತಿ, ಅನ್ನಪೂರ್ಣೇಶ್ವರಿ, ಈ ತರ ಒಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಅಷ್ಟೇ. ಬಟ್ ಗುರು ಅಂತ ತಗೊಂಡ್ರೆ ಇಟ್ಸ್ ಎ ಕಲೆಕ್ಟಿವ್. ಇದು ಒಂದು ಜಾಗದಲ್ಲಿ ಎಲ್ಲ ಸಿಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಗುರು. ಸೊ ಆದ್ರಿಂದ ಇವತ್ತು ಕೆಲವೊಂದು ಮಂತ್ರಗಳನ್ನ ನಾನು ಹಾಕಿಸ್ತೀನಿ ಗುರುಗೆ ಸಂಬಂಧಪಟ್ಟಿದ್ದು.